टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಿಜವಾದ ಆರೋಪಿಗಳು ಯಾರು ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಸ್ ಆರೋಪಿ ನಂಬರ್ 1, ಅಕ್ಯೂಸ್ ನಂಬರ್ 1. ಆರೋಪಿ ನಂಬರ್ 2, ಅಕ್ಯೂಸ್ ನಂಬರ್ 2 ಸ್ವತಃ ಡಿ.ಕೆ. ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು. ಆರೋಪಿ ನಂಬರ್ 3 ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು. ಏನ್ಲೇ CM DCMಗಳೇ A1 A2 ಅಂತ ಐತಲ್ಲ, ಯಾವುದ್ಲ ಕೇಸು? ಇನ್ನೇನು ಹಗರಣ ಮಾಡ್ಕೊಂಡವಲ್ಲ ಗೌರ್ಮೆಂಟ್ ನಾವು? ಹಗರಣ ಅಲ್ಲ ಕಣ, RCB ಗೆದ್ದ ಮೇಲೆ ಇವು ಶೋಕಿಗೆ ಅಂತ ವಿಧಾನಸೌಧದ ಮುಂದೆ ಸನ್ಮಾನ ಮಾಡಿ ಸೆಲ್ಫಿ ತರ್ಕೊಂಡು ಜನಗಳು ತಳ್ಳಾಡ್ಕೊಳಂಗ್ ಮಾಡಿದ್ವಲ್ಲ. CM A1 ಮಾಡಿ, DCM A2, ಹೋಮ್ ಮಿನಿಸ್ಟರ್ A3 ಮಾಡಿ ಅಂತ ಕಣ ವಿಜೇಂದ್ರ. ನಿಜವಾದ ಆರೋಪಿಗಳು ಯಾರು ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಸ್ ಆರೋಪಿ ನಂಬರ್ 1, ಅಕ್ಯೂಸ್ ನಂಬರ್ 1. ಆರೋಪಿ ನಂಬರ್ 2, ಅಕ್ಯೂಸ್ ನಂಬರ್ 2 ಸ್ವತಃ ಡಿ.ಕೆ. ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು. ಆರೋಪಿ ನಂಬರ್ 3 ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು. ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ. ನಾನು ರಾಜಕೀಯ ಮಾಡಕ್ ಹೋಗಲ್ಲ. ಈ ಸರ್ಕಾರ ಹೇಳ್ತೀರಾ ಏನು ರಾಜಕಾರಣ ಮಾಡ್ತೀರಾ ಅಂತ? ಹೌದ್ರಿ, ನಾವು ರಾಜಕಾರಣ ಮಾಡ್ತೀರಿ, ನ್ಯಾಯ ಸಿಗೋವರೆಗೂ ರಾಜಕಾರಣ ಮಾಡ್ತೀರಿ. ಗೌರ್ಮೆಂಟ್ ನವ ಮಕ್ಕಳು ಮೊಮ್ಮಕ್ಳಿಗೆ ಕೊಹ್ಲಿ ಜೊತೆ ಸೆಲ್ಫಿ ಹೊಡ್ಸಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡ್ರೆ ಎಡಬಟ್ಟ ಮುಚ್ಕೊಳಕ್ಕೆ ಪೊಲೀಸ್ ಆಫೀಸರ್ಗಳನ್ನೆಲ್ಲವ ರಾತ್ರಿ ಸಸ್ಪೆಂಡ್ ಮಾಡಬೇಕನೆ. ತಪ್ಪಾದ ಮೇಲೆ ಯಾರನ್ನಾರು ಬಲಿಕ ಬಕ್ರ ಮಾಡಬೇಕಲ್ಲ, ಅದಕ್ಕೆ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಿ ಒಂದು ಇನ್ಕ್ರಿಮೆಂಟ್ ಕಟ್ ಮಾಡಿಸಿ ಎಲ್ಲಾದ್ರೂ ಟ್ರಾನ್ಸ್ಫರ್ ಮಾಡಿ ಕೈ ತೊಳ್ಕೊಳ್ಳೋ ಸ್ಕೀಮ್ ಹಾಕಿರಂಗವಿ. ಅದಕ್ಕೆ ವಿರೋಧ ಪಕ್ಷದವು CM ರಾಜೀನಾಮೆ ಕೇಳ್ತವೆ. ಮೊದಲೇದಾಗಿ ಉಪಮುಖ್ಯಮಂತ್ರಿ ಅಂತೂ ಒಂದು ಕ್ಷಣ ಕಾಯಲಾರದೆ ರಾಜೀನಾಮೆ ಕೊಡಬೇಕು. ನಾಟ್ ಇವನ್ ಎ ಸಿಂಗಲ್ ಮೂಮೆಂಟ್ ಹಿ ಹ್ಯಾಸ್ ರೈಟ್ ಟು ಕಂಟಿನ್ಯೂ ಇನ್ ಹಿಸ್ ಪೋಸ್ಟ್. ಪ್ರಧಾನ ಮಂತ್ರಿನ, ಹೋಮ್ ಮಿನಿಸ್ಟ್ರನ್ನ A1 A2 ಫಸ್ಟ್ ಮಾಡಲಿ. ಪ್ರಯಾಗ್ರಾಜ್ನಲ್ಲಿ ನಡೆದಂಥ ಘಟನೆಗೆ A1 A2 ಮಾಡಲಿ. 1 ಗಂಟೆ ಆದಮೇಲೆ ಕಣ್ಣಲ್ಲಿ ನೀರು ಹಾಕೋದು, ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು ಯಾರೋ ಆ ಥರ ಆನಂದ ಭಾಷೆ ಅಥವಾ ದುಃಖದ ಭಾಷೆಗೂ ಗೊತ್ತಿಲ್ಲ ನನಗೆ. ಆ ಕಣ್ಣಲ್ಲಿ ಹಡೋಕ್ಕೂ ಯಾವ ರೀತಿ ಉದಿದಿಂದ ಬರಬೇಕು ಕಣ್ಣೀರು. ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ. ನೋಡಿ, ಕುಮಾರಸ್ವಾಮಿಯವರು ಡ್ರಾಮಾ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಅದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಕುಮಾರಸ್ವಾಮಿಯವರು ಯಾವ ಸಂದರ್ಭದಲ್ಲಿ ಯಾವ ರೀತಿ ಡ್ರಾಮಾ ಆಡ್ತಾರೆ, ಯಾವ ರೀತಿ ಅದನ್ನ ತಿರ್ಚ್ತಾರೆ ಅಂತಕ್ಕಂಥದ್ದು. ಯಾಕೆ ಈ ಲೆವೆಲಿಗೆ ಇಳಿತಾವಂತಲ ನಿಮ್ಮ ಲೀಡರ್ಗಳು? ವಿರೋಧ ಪಕ್ಷದವು ಯಾವ್ದಾರ ಒಂದು ವಿಚಾರ ಸಿಗ್ಲಿ ಅಂತ ರಾತ್ರಿ ಆಗ್ಲೋ ಕಾಯ್ತಿದ್ರು ಕಣೆ. ಈಗ ಈ ವಿಚಾರ ಸಿಗಾಕೊಂಡೈತಿ. ಎಲ್ಲಿ ಗಂಟ ಓಡತ್ತೋ ಓಡಿಸ್ಕೊಂಬಿಡೋಣ ಅಂತ ಹೊಂಟವೆ. ಇವತ್ತು ಡೆಲ್ಲಿಯಿಂದ ಅಮಿತ್ ಶಾನವೇ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ವಿಸಿಟ್ ಮಾಡ್ತದಂತೆ. ಹೋಗ್ ಬರ್ಲಿ ಬಿಡ್ಲೆ, ಸಾವು ನೋವು ಗಂಡರಿಗೆ ಪರಿಹಾರ ಏನಾರ ಕೊಡ್ತಾವ ಹೆಂಗೆ ನೋಡೋಣ. ಅಯ್ಯ, ಟೆರರಿಸ್ಟ್ ಅಟ್ಯಾಕ್ ಆದಾಗ್ಲಿ ಪರಿಹಾರ ಕೊಟ್ಟಿಲ್ಲ ಕಣ ಸೆಂಟ್ರಲ್ ಗೌರ್ಮೆಂಟ್. ನಾವು ಇನ್ನಿಲ್ ಕೊಡ್ತಾವ, ಒಂದು ವಿಸಿಟ್ ಹಾಕ್ಬಿಟ್ಟು ಇದ್ರ ವಿರುದ್ಧ ಕ್ರಮ ತಗೋತೀವಿ, ಇಲ್ಲಿ ಗೌರ್ಮೆಂಟಿನ ಮೇಲೆ ತನಿಖೆ ಮಾಡ್ತೀವಿ ಅಂದ್ಬಿಟ್ಟು ವಾಪಸ್ ಹೋಯ್ತಾವ ಅಷ್ಟೇ. ಇದು ಸಾಲದು ಅಂತವ ಕೊಹ್ಲಿ ಮೇಲೂ ಕೇಸ್ ಹಾಕವಂತೆ ಕಣ. ಹಾಕ್ಲೇಬೇಕು ಗಂಡ್ಲೆ, ಕೇಸ್ನ ಎಳ್ಳೆ ಇಡಿಸ್ಬೇಕು ಅಂದ್ರೆ ಇಂಥ ಅಧಿಕ ಪ್ರಸಂಗಗಳನ್ನ ಮಾಡಲೇಬೇಕು. ಇನ್ನೂ ಏನೇನು ಅವಾಂತರ ಮಾಡ್ತವ ನೋಡೋಣ ನಡಿಯಪ್ಪ. ಶಿವನಿ ಶಂಭುಲಿಂಗ. ಕಣ್ಣಾಡು